5 ಪ್ರಮುಖ ಹುದ್ದೆಗಳಿಗೆ ನೇಮಕವನ್ನ ಮಾಡಿದೆ ಬಿಜೆಪಿ ಹೈಕಮಾಂಡ್. ಹಾಗಾದ್ರೆ ಯಾವ್ಯಾವ ಹುದ್ದೆಗೆ ಬಿಜೆಪಿಯ ಯಾವ್ಯಾವ ನಾಯಕರನ್ನ ಆಯ್ಕೆ ಮಾಡಲಾಗಿದೆ ಅಂತ ನೋಡ್ತಾ ಹೋಗೋದಾದ್ರೆ, ಮೊದಲಿಗೆ ವಿಧಾನಸಭೆ ಪ್ರತಿಪಕ್ಷದ ಉಪನಾಯಕನಾಗಿ ಅರವಿಂದ್ ಬೆಲ್ಲದ್ಗೆ ಮಣೆ ಹಾಕಿದ್ದಾರೆ ಹೈಕಮಾಂಡ್. ವಿಧಾನಸಭೆಯ ಬಿಜೆಪಿಯ ಮುಖ್ಯ ಸಚೇತಕರಾಗಿ ದೊಡ್ಡನಗೌಡ ಪಾಟೀಲ್ ಇವರಿಗೆ ಮಣೆ ಹಾಕಿದ್ದಾರೆ ಕೋಟಾ ಶ್ರೀನಿವಾಸ್ ಪೂಜಾರಿ. ಪರಿಷತ್ನ ವಿಪಕ್ಷ ನಾಯಕ ಸುನಿಲ್ ವಲ್ಯಾಪುರೆ ಪರಿಷತ್ನಲ್ಲಿ ವಿಪಕ್ಷದ ಉಪನಾಯಕ. ಮತ್ತೊಂದು ಕಡೆ ಎನ್ ರವಿಕುಮಾರ್ ಪರಿಷತ್ನಲ್ಲಿ ಮುಖ್ಯ ಸಚೇತಕರಾಗಿದ್ದಾರೆ. ಯತ್ನಾಳ್ ಜೊತೆಗೂಡಿ ಉಪನಾಯಕನ ಸ್ಥಾನ ನೀಡಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡಲಾಗಿದೆ. ಬೆಲ್ಲದ್ಗೆ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ವಿಜೇಂದ್ರ ಅವರ ಪ್ರಯತ್ನ ಇದೆ. ಛಲವಾದಿ ನಾರಾಯಣ ಸ್ವಾಮಿಗೆ ತಪ್ಪಿದ ಮೇಲ್ಮನೆ ವಿಪಕ್ಷ ಸ್ಥಾನ, ಮೇಲ್ಮನೆ ವಿಪಕ್ಷ ನಾಯಕನ ಸ್ಥಾನದ ಪ್ರಮುಖ ಆಕಾಂಕ್ಷಿಯಾಗಿದ್ರು ಇವರು. ರಾಜ್ಯಾಧ್ಯಕ್ಷ ಸ್ಥಾನ ಕೈ ತಪ್ಪಿದ್ದಕ್ಕೆ ಅಸಮಾಧಾನಗೊಂಡಿದ್ರು ಬೆಲ್ಲದ್. ಯತ್ನಾಳ್ ಜೊತೆಗೂಡಿ ರಬೆಲ್ ನಡೆ ಅನುಸರಿಸಿದ್ರು ಬೆಲ್ಲದ್. ಉಪನಾಯಕನ ಸ್ಥಾನವನ್ನು ನೀಡಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ಇಲ್ಲಿ ನಡೆದಿದೆ ಅನ್ನುವಂಥದ್ದು ಗಮನಿಸ್ತಾ ಇದ್ದೀರಿ. ರಾಜ್ಯಾಧ್ಯಕ್ಷದ ಪ್ರಮುಖ ಆಕಾಂಕ್ಷಿಯಾಗಿದ್ರು ಅರವಿಂದ್ ಬೆಲ್ಲದ್. ಅವರಿಗೆ ವಿಧಾನಸಭೆ ಪ್ರತಿಪಕ್ಷದ ಉಪನಾಯಕ ಸ್ಥಾನವನ್ನು ನೀಡಲಾಗಿದೆ. ಇಲ್ಲಿ ಮತ್ತೊಂದು ಕಡೆ ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಅರವಿಂದ್ ಬೆಲ್ಲದ್ ಲಿಂಗಾಯತ ಸಮುದಾಯದಲ್ಲಿ, ಇನ್ನು ಭೋವಿ ಸಮಾಜದಿಂದ ಸುನಿಲ್ ವಲ್ಯಾಪುರೆ, ಈಡಿಗಾದಿಂದ ಕೋಟಾ ಶ್ರೀನಿವಾಸ್ ಪೂಜಾರಿ, ಮತ್ತೊಂದು ಕಡೆ ಲಿಂಗಾಯತದಿಂದ ದೊಡ್ಡನಗೌಡ ಪಾಟೀಲ್, OBCಯಿಂದ ಎನ್ ರವಿಕುಮಾರ್. ಅಸಮಾಧಾನಿತರಿಗೆ ಮಣೆ ಹಾಕುವಂಥ ಕೆಲಸ ಮಾಡಿ ಇಲ್ಲಿ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಜಯ್, ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವಿಜಯ್, ಗಮನಿಸ್ತಾ ಇರಬಹುದು, ಪ್ರಮುಖ ಆಕಾಂಕ್ಷಿಯಾಗಿದ್ರು ರಾಜ್ಯಾಧ್ಯಕ್ಷ ಸ್ಥಾನದ ಅರವಿಂದ್ ಬೆಲ್ಲದ್. ಈ ಬೆನ್ನಲ್ಲೇ ಈಗ ಅವರನ್ನ ಅಸಮಾಧಾನಿತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನ ವಿಜೇಂದ್ರ ಮಾಡಿದ್ರ, ಜೊತೆಗೆ ಹೈಕಮಾಂಡ್ ಕೂಡ ಇದಕ್ಕೆ ಸಾಥ್ ನೀಡಿದ್ರ. ನಿಕೇಶ್, ಪ್ರಮುಖವಾಗಿ ಬಿಜೆಪಿ ಪ್ರಮುಖ ಹುದ್ದೆಗಳನ್ನು ನೇಮಕ ಮಾಡಿರುವಂಥದ್ದು ಅಂದರೆ ವಿಧಾನ ಪರಿಷತ್ನ ಪ್ರತಿಪಕ್ಷ ನಾಯಕ ಅದನ್ನು ನೇಮಕ ಮಾಡಿದ ಕೂಡ ಖಾಲಿ ಉಳಿಸ್ಕೊಂಡಿತ್ತು. ಅದೀಗ ನೇಮಕ ಮಾಡಿದ್ದು. ಅದೇ ರೀತಿ ವಿಧಾನಸಭೆಯಲ್ಲಿ ಮುಖ್ಯ ಸಚೇತಕ ಮತ್ತು ಉಪನಾಯಕನನ್ನು ಕೂಡ ಮಾಡಿರಲಿಲ್ಲ, ಈಗ ಮಾಡಿರುವಂಥದ್ದು. ಅದೇ ರೀತಿ ವಿಧಾನ ಪರಿಷತ್ನಲ್ಲೂ ಕೂಡ ಮುಖ್ಯ ಸಚೇತಕರನ್ನು ನೇಮಕ ಮಾಡಿರಲಿಲ್ಲ. ಒಟ್ಟು 5 ಪ್ರಮುಖ ಸ್ಥಾನಗಳನ್ನು ಬಿಜೆಪಿ ಹೈಕಮಾಂಡು ಇಂದು ನೇಮಕ ಮಾಡಿರುವಂಥದ್ದು. ಇಲ್ಲಿ ಗಮನಿಸಬೇಕಾದ ಒಂದು ಅಂಶ ಅಂತಂದರೆ ಅರವಿಂದ್ ಬೆಲ್ಲದ್ಗೆ ಉಪನಾಯಕನ, ವಿಧಾನಸಭೆಯಲ್ಲಿ ಪ್ರತಿಪಕ್ಷ ನಾಯಕನ ಉಪನಾಯಕನ ಸ್ಥಾನ ಕೊಟ್ಟಿರುವಂಥದ್ದು. ಯಾಕಂದ್ರೆ ರಾಜ್ಯಾಧ್ಯಕ್ಷ ನೇಮಕ ಸಂದರ್ಭದಲ್ಲಿ ಕೂಡ ಅವರು ಸಾಕಷ್ಟು ಅಸಮಾಧಾನಗೊಂಡಿದ್ರು. ಅದರ ಜೊತೆಗೆ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತ ಖುದ್ದು ಯತ್ನಾಳ್ ಅವರು ಆರೋಪ ಮಾಡಿದ್ರು. ಒಂದ್ ಕಡೆ ಬಹಿರಂಗವಾಗಿ ಅಸಮಾಧಾನವನ್ನು ಯತ್ನಾಳ್ ತೋರಿಸ್ಕೊಡಿಲ್ಲ ಅಂತಂದು ಕೂಡ, ಅಂದ್ರೆ ರಾಜ್ಯಾಧ್ಯಕ್ಷ ನೇಮಕ ಸಂಬಂಧಪಟ್ಟಂತೆ ಯತ್ನಾಳ್ಗೆ ಹೋಲಿಸಿದ್ರೆ ಅರವಿಂದ್ ಬೆಲ್ಲದ್ ಅವರು ಕೂಡ ಬಹಿರಂಗವಾಗಿ ಅಸಮಾಧಾನ ತೋರಿಸಿರಲಿಲ್ಲ. ಆದ್ರೆ ಬಿಜೆಪಿ ಹೈಕಮಾಂಡು ಮತ್ತು ರಾಜ್ಯ ಬಿಜೆಪಿ ನಾಯಕರ ಒಂದಷ್ಟು ಸಲಹೆ ಮೇರೆಗೆ ಹೈಕಮಾಂಡು ಚಾಣಕ್ಯ ನಡೆಯನ್ನ ಅನುಸರಿಸಿರುವಂಥದ್ದು. ಅರವಿಂದ್ ಬೆಲ್ಲದ್ಗೆ ಸ್ಥಾನ ಕೊಡುವ ಮೂಲಕ ಅಸಮಾಧಾನಿತರು ಏನಿದ್ದಾರೆ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಒಂದು ಪ್ರಯತ್ನ ಮಾಡಿರುವಂಥದ್ದು. ಅದರ ಜೊತೆಗೆ ಪ್ರತಿಪಕ್ಷ ನಾಯಕ ಸ್ಥಾನಕ್ಕೆ ವಿಧಾನ ಪರಿಷತ್ನಲ್ಲಿ ಸಾಕಷ್ಟು ಆಕಾಂಕ್ಷೆ ಇದ್ರೂ ಕೂಡ ಒಂದು ಪಕ್ಷದ ಅವರು ಮೂಲ ಸಿದ್ಧಾಂತಕ್ಕೆ ಒಳಪಟ್ಟಿರುವಂತಹ ಹಿನ್ನೆಲೆಯಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಮಣೆಯನ್ನು ಹಾಕಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಎಲ್ಲರನ್ನೂ ಕೂಡ ಜಾತಿ ಲೆಕ್ಕಾಚಾರದಲ್ಲೂ ಕೂಡ ಒಂದ್ ಕಡೆ ಲಿಂಗಾಯತ, ಮತ್ತೊಂದು ಕಡೆ ಈಡಿಗ, ಮತ್ತೊಂದು ಕಡೆ OBC, SC, ಈ ರೀತಿ ಎಲ್ಲಾ ಸಮುದಾಯದವರನ್ನ ಮನಗಂಡು ಈ ಒಂದು ನೇಮಕವನ್ನ ಮಾಡಿರುವಂಥದ್ದು. ಅಂದ್ರೆ ಮುಂದಿನ ಲೋಕಸಭಾ ಚುನಾವಣೆಗೆ ಸಂಪೂರ್ಣವಾಗಿ ಟೀಮ್ ಅನ್ನ ರೆಡಿ ಮಾಡ್ತಾ ಇರುವಂಥದ್ದು. ಮತ್ತು ಜೊತೆಗೆ ವಿಧಾನಸಭೆಯ ಪ್ರತಿಪಕ್ಷ ನಾಯಕ ಸಂಬಂಧಪಟ್ಟಂತೆ ಸಾಕಷ್ಟು ಹೆಸರುಗಳು ಹೋರಾಡ್ತಾ ಇದ್ವು. ಆದ್ರೆ ಅಂತಿಮವಾಗಿ ಅರವಿಂದ್ ಬೆಲ್ಲದ್ಗೆ ಮಣೆ ಹಾಕುವ ಮೂಲಕ ಅಸಮಾಧಾನಿತರನ್ನ ತಮ್ಮ ಒಂದು ಸಮಾಧಾನ ಮಾಡೋ ನಿಟ್ಟಿನಲ್ಲಿ ಬಿಜೆಪಿ ಹೈಕಮಾಂಡ್ ಹೆಜ್ಜೆಯನ್ನ ಇಟ್ಟಿರುವಂಥದ್ದು. ನಿಕೇಶ್, ಥ್ಯಾಂಕ್ ಯು ವಿಜಯ್, ನಿಮ್ಮೆಲ್ಲ ಮಾಹಿತಿಗಾಗಿ.